ಈ ಗ್ರಹಣ ಬಂದಾಗ ಮನೆಯಲ್ಲಾಗಿರ್ಬೋದು ಅಥವಾ ಪ್ರಕೃತಿಯಲ್ಲಾಗಿರ್ಬೋದು ಅಥವಾ ಹವಾಮಾನದಲ್ಲಾಗಿರ್ಬೋದು ಸಾಕಷ್ಟು ಬದಲಾವಣೆಗಳನ್ನು ನಾವು ಕಾಣುವಂಥದ್ದು ಈ ಗ್ರಹಣದ ಒಂದು ಛಾಯೆಯಲ್ಲಿರ್ತದೆ. ಅದರಲ್ಲೂ ಈ ಚಂದ್ರನ ಒಂದು ಗ್ರಹಣ ಅಂದಾಗ, ಚಂದ್ರಗ್ರಹಣ ಅಂದಾಗ ಚಂದ್ರಮೋ ಮನಸೋ ಜಾತಃ ಅಂತ ಹೇಳ್ತೀವಿ. ಚಂದ್ರ ಅಂದಿದ ತಕ್ಷಣನೇ ಮನಸ್ಸಿನ ಕಾರಕನಾದಂಥವನು ಚಂದ್ರ. ಚಂದ್ರ ಅಂದರೆ ಮಾತೃಕಾರಕನವನು ಚಂದ್ರ. ಮಮಕಾರೆಯನ್ನು ಸೂಚಿಸೋನು ಚಂದ್ರ. ಕರುಣೆಯನ್ನು ಸೂಚಿಸುವಂಥವನು ಚಂದ್ರ. ಆಲೋಚನೆಯನ್ನು ಮಾಡುವಂಥವನು ಚಂದ್ರ. ಜ್ಞಾನವನ್ನು ಅಂದರೆ ಈ ಜ್ಞಾನಕ್ಕೆ ಒಂದು ರೀತಿಯಾದಂಥ ಬೆಳಕನ್ನು ಕೊಡುವಂಥವನು ಚಂದ್ರ. ಈ ರೀತಿಯಾದಂತಹ ಚಂದ್ರ ಆ ಗ್ರಹಣದ ಛಾಯೆಯಲ್ಲಿ ಸಿಲುಕಿಕೊಂಡಾಗ ಯಾವ ರೀತಿಯಾದಂತಹ ಪರಿಣಾಮ ಉಂಟಾಗುತ್ತೆ, ಅದರೊಟ್ಟಿಗೆ ಪ್ರಕೃತಿಯಲ್ಲಿ ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಸಾಕಷ್ಟು ಮಳೆಯಿಂದ ಅನಾಹುತಗಳನ್ನು ಅನುಭವಿಸ್ತಾ ಇದ್ದೀವಿ. ಇದನ್ನು ಸರಿಸುಮಾರು ಕಳೆದ ಡಿಸೆಂಬರ್ನಲ್ಲೇ ಒಂದು ಬಾರಿ ನಾವು ಉಲ್ಲೇಖ ಮಾಡಿದ್ವಿ ಇದೇ ಚಾನಲಲ್ಲಿ. ನೀವೆಲ್ಲ ಸಾಕಷ್ಟು ಜನ ನೋಡಿದರೆ ಇದ್ರ ಬಗ್ಗೆ ಗೊತ್ತಾಗುತ್ತೆ.